ಹೆಣ್ಮಕ್ಕಳು ಗ್ಯಾರಂಟಿಯಿಂದ ದಾರಿ ತಪ್ಪಿದ್ದಾರೆ ಅನ್ನುವಂತಹ ಹೇಳಿಕೆಗೆ ಎಚ್ಡಿಕೆಗೆ ನೋಟಿಸ್ ಅನ್ನ ನೀಡಲಾಗಿದೆ. ಮಹಿಳಾ ಆಯೋಗದಿಂದ ಸ್ವಯಂ ಪ್ರೇರಿತ ಕೇಸನ್ನ ದಾಖಲಿಸಲಾಗಿದ್ದು ಮಹಿಳೆಯರ ಘನತೆಗೆ ಧಕ್ಕೆ ತಂದ ಆರೋಪದಲ್ಲಿ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ಮಹಿಳಾ ಆಯೋಗ ಸ್ವಯಂ ಪ್ರೇರಿತ ಕೇಸನ್ನ ದಾಖಲಿಸಿಕೊಂಡಿದೆ. ಹಾಗೆಯೇ ಹೆಬ್ಬಾಳ್ಕರ್ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು ಸಂಜಯ್ ಪಾಟೀಲ್, ಅವರಿಗೂ ಕೂಡ ಮಹಿಳಾ ಆಯೋಗ ಶಾಕ್ ಅನ್ನ ಕೊಟ್ಟಿದೆ. ಸೊ ಇಬ್ರು ಕೂಡ ಖುದ್ದು ಹಾಜರಾಗುವಂತೆ ಸೂಚನೆಯನ್ನ ನೀಡಿದ್ದು ಕೀಳು ಮಟ್ಟದ ಭಾಷೆ ಬಳಸಿದ್ರೆ ಜೈಲು ಶಿಕ್ಷೆ ಆಗುತ್ತೆ ಅನ್ನುವ ಎಚ್ಚರಿಕೆಯನ್ನು ನೀಡಲಾಗಿದೆ. ಮಹಿಳೆಯ ಬಗ್ಗೆ ಕೀಳು ಮಟ್ಟದ ಭಾಷೆಯನ್ನ ಬಳಕೆ ಮಾಡಬಾರ್ದು, ಗಂಭೀರ ಸ್ವರೂಪ ಪಡೆದ್ರೆ ಜೈಲು ಶಿಕ್ಷೆ ಸಿಗುತ್ತೆ. ಒಬ್ರು ಪೆಗ್ ಅಂತಾರೆ, ಮತ್ತೊಬ್ರು ಗ್ಯಾರಂಟಿ ಸ್ಕೀಮ್ ವಿಚಾರದಲ್ಲಿ ಮಹಿಳೆಯರನ್ನ ಅವಮಾನ ಮಾಡ್ತಾರೆ. ಮುಂದಿನ 7 ದಿನಗಳ ಒಳಗೆ ಈ ಹೇಳಿಕೆಗೆ ಉತ್ತರ ಕೊಡಬೇಕು. ವಿಚಾರಣೆಯಲ್ಲಿ ಸಾಬೀತಾದರೆ ಜೈಲು ಶಿಕ್ಷೆ ಸಿಗತ್ತೆ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಮತ್ತು ಸಂಜಯ್ ಪಾಟೀಲ್ ಇಬ್ಬರಿಗೂ ನೋಟಿಸ್ ಕಳಿಸ್ತಾ ಇದ್ದೀನಿ. ಅವರು 7 ದಿನಗಳಲ್ಲಿ ಮಹಿಳಾ ಆಯೋಗಕ್ಕೆ ಖುದ್ದಾಗಿ ಬಂದು ಹಾಜರಾಗಿ ಅದರ ವಿವರಣೆಯನ್ನ ಕೊಡಬೇಕು. ಎರಡನೇದು, ಬೆಳಗಾಂ ಡಿಸಿಪಿ ಮತ್ತು ತುಮಕೂರು SP ಇಬ್ಬರಿಗೂ ನಾನು ದಾಖಲು ಮಾಡ್ಕೊಂಡಿರೋದನ್ನ ಅವರಿಗೆ ಕಳಿಸಿ ಅಲ್ಲಿ ಅವ್ರಿಗೆ ಆಕ್ಷನ್ ಸೂಕ್ತವಾದ ಕ್ರಮ ತಗೊಳ್ಳಿಕ್ಕೆ ಸಹ ನಾನು ಆದೇಶ ಮಾಡ್ತಾ ಇದ್ದೀನಿ. 509 IPC ಸೆಕ್ಷನ್ ಪ್ರಕಾರ ಡಿರೋಗೇಟರಿ ರಿಮಾರ್ಕ್ಸ್ ಅಂದ್ರೆ ಹೇಗಂದ್ರೆ ಹಾಗೆ ಮಾತಾಡೋದು, ಅವಮಾನ ಮಾಡುವಂಥದ್ದು, ಆಕ್ಷೇಪಾರ್ಹ ಪದಗಳನ್ನ ಉಪಯೋಗ ಮಾಡೋದು ಆ ಸೆಕ್ಷನ್ ಅಡಿ ತಪ್ಪು ಕಾನೂನು ಪ್ರಕಾರ. ಈಗ ಕಾನೂನು ಬಹಳ ಕ್ಲಿಷ್ಟವಾಗಿದೆ, ಯಾರನ್ನೂ ಬಿಡೋದಿಲ್ಲ. ಕುಮಾರಸ್ವಾಮಿ ಮತ್ತು ಸಂಜಯ್ ಪಾಟೀಲ್ ಇಬ್ಬರಿಗೂ ಮಾಜಿ ಸಿಎಂ ಕುಮಾರಸ್ವಾಮಿ ನೀಡಿದ ದಾರಿ ತಪ್ಪಿದ ಹೇಳಿಕೆ ವಿರುದ್ಧ ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತೆಯರು ಸಿಡಿದೆದ್ದಿದ್ದಾರೆ. ಕೊಪ್ಪಳದ ಅಶೋಕ ಸರ್ಕಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದ್ದು ಕುಮಾರಸ್ವಾಮಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇತ ರಾಮನಗರದಲ್ಲೂ ಕುಮಾರಸ್ವಾಮಿ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗಿದೆ. ಸ್ವಾಭಿಮಾನಿ ಮಹಿಳಾ ವೇದಿಕೆಯ ಕಾರ್ಯಕರ್ತರು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಪ್ರತಿಭಟನೆ ನಡೆಸಿ ಕುಮಾರಸ್ವಾಮಿ ಕ್ಷಮೆಯಾಚಿಸಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಕೈಗೊಳ್ಳುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೀವು ಈಗ ಕೂಡಲೇ ಕ್ಷಮಾಪಣೆಯನ್ನು ಕೇಳಬೇಕು. ನೀವು ಗ್ಯಾರಂಟಿ ಯೋಜನೆಯನ್ನು ಪಡೆದಂತ ಎಲ್ಲ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ದಾರಿ ತಪ್ಪಿದ್ದಾರೆ ಅನ್ನೋದನ್ನ ನಮ್ಗೆ ಹೇಳ್ಬೇಕು. ನೀವು ಇಲ್ಲ ಅಂತ ಹೇಳಿದ್ರೆ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರೆ ಸಾಕ್ಷಿ ಸಮೇತ ನಮಗೆ ಹೇಳಿ ಯಾವ ರೀತಿ ದಾರಿ ತಪ್ಪಿದ್ದಾರೆ ನಮ್ಮ ಹೆಣ್ಣು. ಇನ್ನು ಲೋಕಸಭಾ ಚುನಾವಣೆ ವೇಳೆ ಡಿಕೆಶಿ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಮತ್ತೆ ಸಿಎಂ ಅಸ್ತ್ರವನ್ನ ಪ್ರಯೋಗಿಸಿದ್ರ ಡಿಸಿಎಂ ಡಿಕೆ ಶಿವಕುಮಾರ್. ಮೈಸೂರಿನ ಒಕ್ಕಲಿಗರ ಸಭೆಯಲ್ಲಿ ಡಿಕೆಶಿ ಕೊಟ್ಟಂತಹ ಹೇಳಿಕೆ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಒಂದಷ್ಟು ರೀತಿಯಾದಂತಹ ಯೋಚನೆಗೀಡುವ ಹಾಗೆ ಮಾಡ್ತಾ ಇದೆ. ಹಾಗಾದ್ರೆ ಏನದು? ತಲೆ ಕೆಡಿಸ್ಕೊಳ್ಬೇಡಿ, ಸ್ವಲ್ಪ ದಿನವಷ್ಟೇ ಕಾಯಿರಿ. ದೆಹಲಿಯಲ್ಲಿ ತೀರ್ಮಾನ ಆಗಿದೆ, ಈಗ ಚರ್ಚೆ ಬೇಡ, ನೀವು ನನಗೆ ಬೆಂಬಲವಾಗಿ ನಿಂತ್ಕೊಳ್ಳಿ ಅಂತ ಹೇಳಿ ಅವರು ಒಕ್ಕಲಿಗರಿಗೆ ಹೇಳಿದಂತಹ ಮಾತು ಈಗ ಮತ್ತೆ ಒಕ್ಕಲಿಗ ಮತವನ್ನ ತಮ್ಮ ಕಡೆ ಸೆಳೆಯುವಂತಹ ಪ್ರಯತ್ನ. ಬಿಜೆಪಿಯಲ್ಲಿ ನಮ್ಮವರಿಗೆ ಅವಕಾಶ ಇಲ್ಲ, JDS ಗೆಲ್ಲಲ್ಲ, ಅವಕಾಶ ನಿಮ್ಮ ಬಾಗಿಲಿಗೆ ಬಂದಿದೆ, ನನಗೆ ಶಕ್ತಿ ತುಂಬಿ ಅಂತ ಸಭೆಯಲ್ಲಿ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಮುಂಚಿತವಾಗಿ ಚಂದ್ರಸ್ವಾಮಿ ಕೃಷ್ಣೇಗೌಡರೆಲ್ಲ ಬಂದ ನ್ಯಾಯ ಆಡ್ತಾ ಇದ್ರು, ನ್ಯಾಯ ಆಡ್ತಾ ಇದ್ರು. ನಾನು ನೀವ್ ಮಾಡೋದು ಬೇಡ, ನ್ಯಾಯ ನಿಮ್ ನ್ಯಾಯ ಎಲ್ಲ ನಡೀತಿಲ್ಲ, ಡೆಲ್ಲಿ ನಡೀಬೇಕು ಅಂತ. ಡೆಲ್ಲಿ ಏನಾಗ್ಬೇಕು ಅದು ತೀರ್ಮಾನ ಆಗಿದೆ, ಚರ್ಚೆ ಬೇಡ, ಅದಕ್ಕೆ ಚರ್ಚೆ ಆಗೋದು ಬೇಡ. ನಮ್ಗೆ ಹೇಳೋದು ಇಷ್ಟೇ, ಈಗ ಒಂದು ಅವಕಾಶ ಸಿಕ್ಕಿದೆ, ಆಯ್ತು ಕೊಡ್ತಾ ಇದ್ವಿ. ಬಿಜೆಪಿ ಅಂತ ನಮ್ಗೆ ಯಾರಿಗೂ ಅವಕಾಶ ಇಲ್ಲ, ದಳ ಹಿಂಗೆ ಸಾಧ್ಯ ಇಲ್ಲ, ದಳ ಬರೋಕ್ ಸಾಧ್ಯನಾ? ಎಂತ ಕಾಲದಲ್ಲಿ 40ಕ್ಕೆ ಬಂದದಕ್ಕೆ ಸುಸ್ತಾಗುತ್ತೆ, ಈಗ 19ಕ್ಕೆ ಬಂದಿದೆ, ಮುಂದಕ್ಕೆ ಏನಾಯ್ತದ ಗೊತ್ತಿಲ್ಲ ನನಗೆ. ಈ ಒಂದು ಅವಕಾಶ ನಿಮ್ ಮನೆ ಬಾಗಿಲು ಬಂದಿದೆ, ಅದಕ್ಕೆ ನಮ್ಗೆ ಶಕ್ತಿ ತುಂಬಬೇಕು. ಏನೋ ಮೈಸೂರಿನ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಲಕ್ಷ್ಮಣ್ ಅವರನ್ನ ಗೆಲ್ಲಿಸಿಕೊಡಿ, ಅವರು ಸೋತ್ರೆ ನಮ್ಗೆಲ್ಲ ತೊಂದರೆ ಆಗತ್ತೆ, ಒಕ್ಕಲಿಗ ನಾಯಕರಿಗೆ ತೊಂದರೆ ಅನ್ನುವಂತಹ ಸಂದೇಶವನ್ನ ಡಿಕೆ ಶಿವಕುಮಾರ್ ರವಾನಿಸಿದ್ದಾರೆ. ಲಕ್ಷ್ಮಣ್ ಸೋತ್ರೆ ರಾಜಕೀಯದಲ್ಲಿ ತೊಂದರೆ ಆಗುತ್ತೆ, ನನಗೆ, ಚಲುವರಾಯಸ್ವಾಮಿ, ವೆಂಕಟೇಶ್ಗೆ ತೊಂದರೆ ಆಗುತ್ತೆ, ಹಾಗೇನೆ ಕೃಷ್ಣ ಬೈರೇಗೌಡರು ಸೇರಿದಂತೆ ಎಲ್ರಿಗೂ ತೊಂದರೆ ಆಗುತ್ತೆ ಅನ್ನುವಂತಹ ಮಾತನ್ನ ಡಿಕೆಶಿ ನಿನ್ನೆ ಒಕ್ಕಲಿಗರ ಸಭೆಯಲ್ಲಿ ಹೇಳಿದ್ದಾರೆ. ಲಕ್ಷ್ಮಣ್ಗೆ ಒಂದು ಅವಕಾಶ ಮಾಡ್ತೀವಿ, ನೀವು ಕಳ್ಕೊಳ್ಳೋಕೆ ಹೋಗ್ಬೇಡಿ. ಕಳ್ಕೊಳ್ಳೋದಲ್ಲದೆ ನನಗೂ ರಾಜಕೀಯದಲ್ಲಿ ನನಗೆ, ವೆಂಕಟೇಶ್ಗೆ, ಚಲುವರಾಯಸ್ವಾಮಿಗೆ 3 ಜನಕ್ಕೂ ಕೂಡ ಕೃಷ್ಣ ಬೈರೇಗೌಡ ನಮ್ಗೆಲ್ಲ ಕೂಡ ಮುಂದಕ್ಕೆ ದೊಡ್ಡ ತೊಂದರೆ ಆಯ್ತು. ಇದನ್ನು ಕಳ್ಬೇಕು.
ಲಕ್ಷ್ಮಣಿಗೆ ಒಂದು ಅವಕಾಶ ಮಾಡ್ಕೊಡಿ. ನೀವು ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.